ನಮಸ್ಕಾರ ವೀಕ್ಷಕರೇ, ಜೆಬಿಎಂ ನ್ಯೂಸ್ಗೆ ಸ್ವಾಗತ. ನಾನು ವೀರೇಶ್ ಬಳಿಗೆ. ಈ ಕ್ಷಣದ ಹೆಡ್ಲೈನ್ಸ್. ರಾಮದುರ್ಗ ಪಟ್ಟಣದಲ್ಲಿ ಅತ್ಯಂತ ಸಂಭ್ರಮದಿಂದ ಗಣೇಶನನ್ನು ಬರಮಾಡಿಕೊಂಡ ಸಾರ್ವಜನಿಕರು. ಬೆಳಗಾವಿ ಡಿಸಿ ಕಚೇರಿಯಲ್ಲಿ ಕಿತ್ತೂರು ಉತ್ಸವದ ಪೂರ್ವಭಾವಿ ಸಭೆ. ಬೆಳಗಾವಿಯ ಮಾಳಿಗಲ್ಲಿಯಲ್ಲಿ ಹುಣಸೆ ಬೀಜದಲ್ಲಿ ಗಣೇಶನ ಪ್ರತಿಷ್ಠಾಪನೆ. ಸಬ್ಸಿಡಿ ಲೋನ್ ಮಾಡಿಸುವುದಾಗಿ ಹೇಳಿ ಮಹಿಳೆಯಿಂದ ಪ್ರಕರಣ. ಧರ್ಮದ ರಕ್ಷಣೆಗಾಗಿ ಹಾಗೂ ಸಂವರ್ಧನೆಗಾಗಿ ವಿಶ್ವ ಹಿಂದೂ ಪರಿಷತ್ ಸಂಸ್ಥೆಯನ್ನು ಕಟ್ಟಿದರು. ದರ್ಶನ್ ನಿರಪರಾಧಿಯಾಗಿ ಹೊರಬರುವುದೇ ನಮ್ಮ ಆಶಯ. ನಟ ನಟವಿರಲಿ ಪ್ರೇಮ್. ರಾಮದುರ್ಗ ಪಟ್ಟಣದಲ್ಲಿ ಇಂದು ಸಂಭ್ರಮದ ವಾತಾವರಣ ಕೂಡಿದೆ. ಎಲ್ಲರ ಮನೆಯಲ್ಲೂ ಹಬ್ಬದ ಸಂತೋಷವೇ ಸಂತೋಷ. ಎಲ್ಲರೂ ಶ್ರೀ ವಿಘ್ನ ವಿನಾಯಕ ಪ್ರಥಮ ಪೂಜೆ ಹೊಂದಿದ್ದ ಶ್ರೀ ವಿನಾಯಕನನ್ನ ಅತ್ಯಂತ ವಿಜೃಂಭಣೆಯಿಂದ ಬರಮಾಡಿಕೊಂಡಿದ್ದಾರೆ. ಈ ಕುರಿತು ಒಂದು ವರದಿ ಇದೆ, ಬನ್ನಿ ವೀಕ್ಷಿಸೋಣ. ರಾಮದುರ್ಗ ಪಟ್ಟಣದಲ್ಲಿ ಎಲ್ಲಿ ನೋಡಿದರೂ ಸಂಭ್ರಮವೋ ಸಂಭ್ರಮ. ಗಣೇಶನನ್ನು ಎಲ್ಲ ಸಾರ್ವಜನಿಕರು ಅತ್ಯಂತ ಸಂತೋಷದಿಂದ ಹಾಗೂ ವಿಜೃಂಭಣೆಯಿಂದ ಬರಮಾಡಿಕೊಳ್ಳುತ್ತಿದ್ದಾರೆ. ಎಲ್ಲಿ ನೋಡಿದರೂ ಸಂಭ್ರಮದ ವಾತಾವರಣವೇ. ಪ್ರತಿಯೊಂದು ಕಚೇರಿಗಳ ಅಧಿಕಾರಿಗಳು ಅವರವರ ಕಚೇರಿಗಳಿಗೆ ಶ್ರೀ ಗಣೇಶನನ್ನ ತಮ್ಮ ತಮ್ಮ ವಾಹನಗಳಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಅದ್ಧೂರಿಯಾಗಿ ಗಣೇಶನನ್ನ ಸ್ವಾಗತಿಸಿಕೊಂಡು ಮೆರವಣಿಗೆಯ ಮೂಲಕ ಪ್ರತಿಷ್ಠಾಪನೆ ಮಾಡುತ್ತಿದ್ದಾರೆ. ಹಾಗೆ ಎಲ್ಲ ಶಾಲಾ ಮಕ್ಕಳು ತಮ್ಮ ಶಾಲೆಯ ವಾಹನದಲ್ಲಿಯೇ ತಮ್ಮ ತಮ್ಮ ಶಾಲೆಗೆ ಗಣೇಶನನ್ನ ಪ್ರತಿಷ್ಠಾಪನೆ ಮಾಡುತ್ತಿದ್ದು ಇದು ಎಲ್ಲರ ಕಣ್ಣಿಗೆ ಒಂದು ರಮಣೀಯ ದೃಶ್ಯವಾಗಿ ಕಂಡು ಬಂದಿದೆ. ರಾಮದುರ್ಗ ಪಟ್ಟಣದಲ್ಲಿ ಹೇಳಿದಂತೆ ಪ್ರತಿಯೊಂದು ಗಲ್ಲಿಯಲ್ಲೂ ಸಹ ಇಂದು ಗಣೇಶನ ವಿಶೇಷ ಪೂಜೆಗಳು ಹಾಗೂ ಗಣೇಶನನ್ನ ಪ್ರತಿಷ್ಠಾಪನೆ ಮಾಡುವಲ್ಲಿ ಎಲ್ಲ ಸಾರ್ವಜನಿಕರು ಭಕ್ತಿಯಿಂದ ತಮ್ಮ ತಮ್ಮ ಗಣೇಶನನ್ನ ಬರಮಾಡಿಕೊಳ್ಳುತ್ತಿದ್ದಾರೆ. ಐತಿಹಾಸಿಕ ಕಿತ್ತೂರು ಉತ್ಸವಕ್ಕೆ 200 ವರ್ಷಗಳ ತುಂಬಿದ್ದು, ಈ 200ನೇ ವರ್ಷದ ಒಂದು ಕಿತ್ತೂರು ಉತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಡಿಸಿ ಕಚೇರಿಯಲ್ಲಿ ಒಂದು ಪೂರ್ವಭಾವಿ ಸಭೆಯನ್ನ ನಡೆಸಲಾಯಿತು. ಐತಿಹಾಸಿಕ ಕಿತ್ತೂರು ಉತ್ಸವವನ್ನು ಆಚರಿಸಲು ಬೆಳಗಾವಿ ಡಿಸಿ ಕಚೇರಿಯಲ್ಲಿ ಪೂರ್ವಭಾವಿ ಸಭೆ. 200ನೇ ವರ್ಷದ ವಿಜಯೋತ್ಸವವನ್ನು ಅದ್ದೂರಿಯಾಗಿ ಮಾಡಲು ನಿರ್ಧಾರ. ಜಿಲ್ಲಾ ಉಸ್ತುವಾರಿ ಸತೀಶ್ ಜಾರಕಿಹೊಳಿ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ತೀರ್ಮಾನ. ಸಭೆಯಲ್ಲಿ 16 ಸಮಿತಿಗಳ ರಚನೆ ಮಾಡಿ ಕೆಲಸ ಕಾರ್ಯ ಹಂಚಿಕೆ. ರಾಷ್ಟ್ರಮಟ್ಟದ ಗಮನ ಸೆಳೆಯುವ ನಿಟ್ಟಿನಲ್ಲಿ ಕಲಾವಿದರು, ಕವಿಗೋಷ್ಠಿಗಳು, ಕ್ರೀಡಾ ಚಟುವಟಿಕೆಗಳು ಹಮ್ಮಿಕೊಳ್ಳಲು ತೀರ್ಮಾನ. ಇದೇ ವೇಳೆ ಸಿಎಂ ಬರೋದು ಡೌಟು ಅಂತ ಮಾತನಾಡಿಕೊಂಡ ಸತೀಶ್ ಮತ್ತು ಶಾಸಕ ಬಾಬಾ ಸಾಹೇಬ್ ಪಾಟೀಲ್. ಸಭೆಯ ಬಳಿಕ ಸತೀಶ್ ಜಾರಕಿಹೊಳಿ ಸುದ್ದಿಗೋಷ್ಠಿ. ಈ ಬಾರಿ ಕಿತ್ತೂರು ಉತ್ಸವಕ್ಕೆ 5 ಕೋಟಿ ಅನುದಾನ ಇದೆ. ರಾಷ್ಟ್ರಮಟ್ಟದ ಚಿಂತಕರ ವೇದಿಕೆ ಉದ್ಘಾಟನೆ ಮಾಡ್ತಾರೆ. ಕವಿಗೋಷ್ಠಿಗಳಿಗೆ ಬುದ್ಧಿಜೀವಿಗಳನ್ನು ಕರೆಸುತ್ತೇವೆ. ಏರ್ ಶೋ ಈ ಬಾರಿ ಆಯೋಜನೆ ಮಾಡುತ್ತೇವೆ. ಕಾಕತಿಯಲ್ಲೂ ಸಹ ಕಾರ್ಯಕ್ರಮ ಮಾಡಲು ಈ ಬಾರಿ 10 ಲಕ್ಷ ಅನುದಾನ ಕೊಡ್ತೇವೆ. ರಾಷ್ಟ್ರೀಯ ಉತ್ಸವ ಆಗಬೇಕು ಎನ್ನುವ ವಿಚಾರ. ಕೇಂದ್ರದ ಅನುದಾನ ಕೇಳಿಲ್ಲ, ನಾವೇ ಮಾಡ್ತೀವಿ. ಸಿಎಂ ಸೇರಿದಂತೆ ಎಲ್ಲರಿಗೂ ಆಹ್ವಾನ ನೀಡುತ್ತೇವೆ. ಕಾರ್ಯಕ್ರಮದಲ್ಲಿ ನಾವೇ ಇರ್ತೀವಿ, ನಾವೇ ಮಾಡ್ತೀವಿ. ಸತೀಶ್ ಜಾರಕಿಹೊಳಿ ಹೇಳಿಕೆ. ಸಭೆಯಲ್ಲಿ ಶಾಸಕರಾದ ಬಾಬಾ ಸಾಹೇಬ್ ಪಾಟೀಲ್, ಆಸಿಫ್ ಸೇಠ್, ಡಿಸಿ ಮೊಹಮ್ಮದ್ ರೋಷನ್ ಬೇಗ್, ಪೊಲೀಸ್ ಕಮಿಷನರ್ ಯಡಾ ಮಾರ್ಟಿನ್, ಎಸ್ಪಿ ಡಾಕ್ಟರ್ ಭೀಮಾಶಂಕರ್ ಗುಳೇದ್ ಇನ್ನೂ ಅನೇಕ ಅಧಿಕಾರಿಗಳು ಭಾಗಿಯಾಗಿದ್ದರು. ಅದು ಎಷ್ಟು ಮಹತ್ವ ಅಂತ ಇವತ್ತಿನ ಜನ್ರೇಷನ್ಗೆ ತಿಳುವಳಿಕೆ ಮಾಡಲಿಕ್ಕೆ ಈಗಾಗಲೇ ನಾವು ಕಾರ್ಯಕ್ರಮದಲ್ಲಿ ಓದುವಂಥ ಒಂದು ಸ್ಟೆಪ್ ಹೋಗಿದ್ದೀವಿ. ಎಲ್ಲ ಕಾರ್ಯಕ್ರಮದಲ್ಲಿ ಓದಬೇಕು ಸಂವಿಧಾನದ ಪೀಠಿಕೆ. ಸೊ ಅದರ ಭಾಗವಾಗಿ ಇದು ಅದರ ಮುಂದುವರೆದ ಇದೊಂದು ಭಾಗ. ಎಲ್ಲ ಹೇಳಿದ್ರಲ್ಲ, ವಿದ್ಯಾರ್ಥಿಗಳು, ಹಾಸ್ಟೆಲ್ದವ್ರು ಬರಬೇಕು, ಗ್ರಾಮ ಪಂಚಾಯತಿ ಸದಸ್ಯರು ಬರಬೇಕು, ಪಾಲಿಟಿಷಿಯನ್ ಬರಬೇಕು, ಎಲ್ಲರೂ ಬರಬೇಕು. ಇದೇನು ಯಾವುದೇ ಪಕ್ಷದ ಕಾರ್ಯಕ್ರಮ ಅಲ್ಲ, ಇದು ಸಂವಿಧಾನವನ್ನು ಪ್ರೋಗ್ರಾಮ್ ಏನಿಲ್ಲ, ಜಸ್ಟ್ ಮಾನವ ಸರಪಳಿ ಅಷ್ಟೇ. ಅದು ಬೀದರ್ದಿಂದ ಹಿಡಿದು ಚಾಮರಾಜನಗರವರೆಗೆ ಒಂದು ತಾಸಿನಲ್ಲಿ ಎಲ್ಲರೂ ಕನೆಕ್ಟ್ ಆಗಬೇಕಿದು. ಎಲ್ಲರೂ ಅಂದರೆ ಅದೇ ದಾರಿಗುಂಟ ಮಾನವ ಸರಪಳಿ ಮಾಡಿ ಅವೇರ್ನೆಸ್ ಮಾಡುವಂಥ ಒಂದು ಕಾರ್ಯಕ್ರಮ. 135 ಒಂದು 80ರಿಂದ 1 ಲಕ್ಷ ಜನ ಬೇಕಾಗ್ತಾರೆ ಕನಿಷ್ಠ. ಅಷ್ಟು ಜನ ಗ್ಯಾದರ್ ಮಾಡಬೇಕು. ಮಾಡಿದ್ರೆ ನೀವೇ ಇದ್ರೆಲ್ಲ ಹೇಳಿದ್ವಿ ಏನೇನು ಮಾಡಬೇಕಂತ. ಈ ಸಾರಿ 5 ಕೋಟಿ, ಪ್ರತಿ ಸಾರಿ 3 ಕೋಟಿ ಕೊಡ್ತಾ ಇದ್ರು. ಈ ಸಲ
200 ವರ್ಷದಾಗಿದ್ದೇನೆ 5 ಕೋಟಿ ಅಂದರೆ 2 ಕೋಟಿ ಹೆಚ್ಚು ಮಾಡಿದ್ದಾರೆ. ನಾವು ಹೆಚ್ಚು ಸ್ಪೋರ್ಟ್ಸ್ಗೆ, ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಮಾಡಬೇಕು ಮತ್ತು ಹೊರಗಿನ ಗೆಸ್ಟ್ ಬರ್ತಾರೆ ಅವ್ರು ಕೂಡ ಮಾಡಬೇಕಂತ ಒಂದು ನಿಗದಿ ಮಾಡಿದರು. ಇಲ್ಲ, ಅದನ್ನೇ ಹೇಳಿದ್ರಲ್ಲ, ಯಾರು ರಾಷ್ಟ್ರಮಟ್ಟದಲ್ಲಿ ಇದ್ದಂಥವ್ರನ್ನ ಕರೆಸಲಿಕ್ಕೆ, ಉದ್ಘಾಟನೆಗೆ ಅಥವಾ ವೇದಿಕೆ ಮೇಲೆ ಹಂಚ್ಕೊಳ್ಳಿಕ್ಕೆ ನಾವು ಚರ್ಚೆ ಮಾಡಿ ಲಿಸ್ಟ್ ಮಾಡ್ತೇವೆ. ಇಲ್ಲ, ಹಾಂ, ಮುಖ್ಯಮಂತ್ರಿಗೆ ವಿಶೇಷವಾಗಿ ನಾವು ಮಾಡ್ತೀವಿ. ವಿಶೇಷವಾಗಿ ಇನ್ನೂರಿಗೆ ಬಂದಿಲ್ಲ, ಆದ್ರೆ ಪಾಲಿಟಿಷಿಯನ್ಗಿಂತನೂ ಬುದ್ಧಿಜೀವಿಗಳನ್ನ ಆಹ್ವಾನ ಮಾಡಲಿಕ್ಕೆ ವಿಶೇಷವಾಗಿ ಪ್ರಯತ್ನ ಮಾಡ್ತೇವೆ. ಯಾಕಂದ್ರೆ ಕಿತ್ತೂರು ಚೆನ್ನಪ್ಪ ಬರೀ ಕರ್ನಾಟಕಕ್ಕೆ ಅಷ್ಟೇ ಸೀಮಿತ ಆಗಿಲ್ಲ ಸರ್, ಸೊ ರಾಷ್ಟ್ರ ಮಟ್ಟದಲ್ಲಿ 200 ವರ್ಷ ಆಗಿರುವಂತ ಅದರ ಗಮನದಲ್ಲಿಟ್ಟೆ ನಾವು ನೀವು ಹೇಳಿದಂಥ ಸಲಹೆ ಬಗ್ಗೆ ನಮ್ಮ DC ಅವ್ರಿಗೆ ಈಗಾಗಲೇ ಹೇಳಿದ್ದೀವಿ. ಅದೇ ವಿಶೇಷವಾಗಿ DC ಅವ್ರು ಈಗಾಗಲೇ ಸಂಪರ್ಕದಲ್ಲಿದ್ದಾರೆ. ಏರ್ ಶೋ ಮಾಡಬೇಕಂತ ಮಾಡೋ ಒಂದು ಒಳ್ಳೆಯ ಹೊಸ ಮೆಸೇಜ್ ಹೋಗುತ್ತೆ. ಮಾಡೋಣ ಹಾಂ, ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಸಕ್ಸಸ್ ಆಗ್ಲತ್ತ ಎಲ್ಲರೂ ಪ್ರಯತ್ನ ಮಾಡ್ತಾ ಇದ್ದೀವಿ. ಹೇಳಿದ್ರಲ್ಲ, ಈಗ ಅದೇ 5 ಲಕ್ಷ ಕೊಡ್ತಾ ಇದ್ರೆ ಸರಿ 10 ಲಕ್ಷ ಕೊಡ್ತೀವಿ. ಸಂಜೆನೂ ಕಾರ್ಯಕ್ರಮ ಮಾಡಲಿ, ವಿಶೇಷ ಕಾರ್ಯಕ್ರಮ ಮಾಡ್ಲಿಕ್ಕೆ ಅವ್ರಿಗೂ ಅನುಮತಿ ಅಲೋ ಮಾಡ್ತೀವಿ. 200 ವರ್ಷದ ನೆನಪಿಗೋಸ್ಕರ ಏನಾದರೂ ವಿಶೇಷ ಕಾರ್ಯಕ್ರಮ ಆಗ್ತವೆ, ಬಟ್ ಅದು ಪರ್ಮನೆಂಟ್ಲಿ ಮಾಡ್ತಾ ಅಲ್ಲಿ ಮ್ಯೂಸಿಕ್ ಮಾಡ್ತಾ ಇದ್ದೀವಿ, ಗಾರ್ಡನ್ನು ಪರ್ಮನೆಂಟಾಗಿ ಮಾಡ್ತಾ ಇದ್ದೀವಿ. ಅಂದರೆ ಆ 3 ದಿವಸಕ್ಕಷ್ಟೇ ಇರಬಾರ್ದು. ಆ ದಾರಿಯಲ್ಲಿ ಯಾರೋ ಹೋಗೋರಿದ್ರು ಕೂಡ ಅದನ್ನು ನೋಡ್ಲಿಕ್ಕೆ ಬರಬೇಕಂತ ಮೊನ್ನೆ ಬೆಂಗಳೂರಲ್ಲಿ ಒಂದು ಸಭೆ ಮಾಡಿದರು. ಕಂದಾಯ ಸಚಿವರ ನೇತೃತ್ವದಲ್ಲಿ ಪರ್ಮನೆಂಟಾಗಿ ಮಾಡಲಿಕ್ಕೆ ನಾವು ಹೆಚ್ಚು ಆಸಕ್ತಿ ವಹಿಸ್ತಾ ಇದ್ದೀವಿ. ಅಂದರೆ ಬರಬೇಕು ಜನ ಅಲ್ಲಿ. ಈ ಬಾರಿ ಉತ್ಸವ ರಾಷ್ಟ್ರೀಯ ಉತ್ಸವ ಆಗ್ಬೇಕನ್ನುವಂಥದ್ದು ಎಲ್ಲರ ಕಲ್ಪನೆ ಇದೆ. ಸೆಂಟ್ರಲ್ ಗೌರ್ಮೆಂಟ್ಗೂ ಇದ್ರ ಬಗ್ಗೆ ಅನುದಾನ ಕೊಡಲಿ ಅಂತ ಹೇಳಿ ಪ್ರಸ್ತಾವನೆ ಇಲ್ಲ, ಸೆಂಟ್ರಲ್ ಗೌರ್ಮೆಂಟ್ ಸಂಬಂಧಪಟ್ಟದ ವಿಷಯ ಎಲ್ಲ ನಾವು ಹಾಕ್ತೀವಿ. 5 ಕೋಟಿ ಕೊಟ್ಟಿದ್ದೀವಿ, ಅಷ್ಟರಲ್ಲಿ ಒಳ್ಳೆ ಗ್ರ್ಯಾಂಡಾಗಿ ಮಾಡ್ಬೋದು. ಅದು ಇದೆ, ಅದು ಮೊನ್ನೆ ಕೂಡ ಅಪ್ರೂವ್ ಮಾಡಿದ್ದಾರೆ. ಕೆಲವು ರಸ್ತೆಗಳನ್ನು ಮಾಡಿದ್ದಾರೆ. ನಮ್ಮ ಕಾಗ್ತಿ ಕೂಡ ಕೊಟ್ಟಿದ್ದಾರೆ ಸ್ವಲ್ಪ ಜನ. ಇಲ್ಲ, ಅದು ಸಪ್ರೇಟ್ ಇದೆ. ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ. ಅದು ಸಪ್ರೇಟಾಗಿ ನೋಡ್ತೀವಿ. ಈಗ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಅದ್ರ ಬೇಕಾದ್ರೆ ಇನ್ನೊಂದು ಸಾರಿ ಅಲ್ಲೇ ಬೇಕಾದ್ರೆ ನಂದಗಡದಾಗ ಹೋಗಿ ಒಂದು ಸಭೆ ಅಲ್ಲೇ ಮಾಡೋಣ್ರಿ. ಏನೇನು ಪ್ರೋಗ್ರೆಸ್ಸು ಅಂತ ಒಂದು ಸಲ ಅಲ್ಲೇ ಹೋಗೋಣ್ರಿ. ಹೋದ್ ನೋಡಿದಾಗ ನಮಗೂ ಐಡಿಯಾ ಬರ್ತದೆ. ಮಾಡೇ ಮಾಡ್ತಾರೆ. ಸಮಿತಿ ಇದೆಯಾ ಇದು ಮಾಡಬೇಕು. ಯಾವಾಗಲೂ ಏನಾಗುತ್ತೆ ಸರ್, ಈ ತರ ದೊಡ್ಡ ಮಟ್ಟದ ಉತ್ಸವಗಳು ಆದಾಗ ಸ್ವಲ್ಪ ಇಮಿಡಿಯೇಟ್ಲಿ ಕಸ ವಿಲೇವಾರಿ ಪಂಚಾಯತಿ ಎಲ್ಲ ತಗೊಂಡು ಹೋದ್ರೆ ಕೋಟೆ ಆವರಣ ಸರ್ ಇಡೀ ಶಹರ ಸ್ವಚ್ಛ ಮಾಡ್ತಾರೆ. ಪ್ಲಸ್ ಏನಾಗುತ್ತೆ ಸರ್, ಊಟದ ವ್ಯವಸ್ಥೆ ಮಾಡ್ತೀವಿ. ಆ ತಟ್ಟೆ ಗಿಟ್ಟೆ ಎಲ್ಲ ಅದು ಇದು ಡಿಸ್ಪೋಸ್ ಮಾಡಲಿಕ್ಕೆ. ಸೊ ಅದರದ್ದೊಂದು ಲೇಔಟ್ ಪ್ಲಾನ್, ಎಷ್ಟು ರೋ ಬರುತ್ತೆ, ಎಷ್ಟು ಇದು, ಅದು ಸ್ವಲ್ಪ ನೋಡ್ಕೋಬೇಕು ಸರ್. ಕಸದು ಸ್ವಲ್ಪ ವಿಲೇವಾರಿ. ಇನ್ನೊಂದು ಸರ್, ನನ್ನ ಸಲಹೆ ಸರ್, ಮೀಡಿಯಾ ಸಮನ್ವಯ ಸಮಿತಿ ಇದೆಯಾ, ಅದೊಂದು ಆ್ಯಡ್ ಮಾಡ್ತಾರೆ. ಯಾವುದ್ರಲ್ಲಿದೆ? ಮೀಡಿಯಾ ಸಮನ್ವಯತೆ ನಮಗೆ ಬಹಳ ಮುಖ್ಯ ಇದೆ. ಇನ್ನೊಂದು ಲಾಸ್ಟ್ ಪಾಯಿಂಟ್ ಸರ್, ಇದರಲ್ಲಿ ನೋಂದಣಿ ಆಗೋ ಸದಸ್ಯರು ಯಾರಾದ್ರೂ ಇರ್ತಾರ ಭಾಗಿಯಾಗಲಿಕ್ಕೆ, ಅದನ್ನು ಪೂರ್ವದಲ್ಲೇ ಒಂದು ಪ್ರತಿನಿಧಿ ನೋಂದಣಿ ಸಮಿತಿ ಅಂತ ಒಂದು ಮಾಡ್ಕೋಬೇಕು. ಅದು ಸಪರೇಟ್ಲಿ ನೋಡ್ಬೇಕಾಗುತ್ತೆ, ಇಲ್ಲಾಂದ್ರೆ ಕನ್ಫ್ಯೂಷನ್ ಬರುತ್ತೆ. ಅದರಲ್ಲಿ ಹೆಂಗಿರುತ್ತೆ ಸರ್, ಅದೇ ರೀತಿ ಒಂದು ಏರ್ ಶೋ ಮಾಡೋಣ ಅಂತ ನಾವು ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಸರ್. 2ನೇ ದಿವಸ ಇರ್ಬೋದು ಸರ್, ಸ್ವಲ್ಪ ಸಂಜೆ ಟೈಮಲ್ಲಿ ಆಲ್ರೆಡಿ ನಾವು ಮತ್ತೆ SP ಅವರು ಒಂದು ಸತಿ ಮಾತಾಡಿದ್ವಿ ಸರ್. ಅಲ್ಲಿ ಏರ್ಫೋರ್ಸಿಂದ ಸರ್ ಒಂದು 8 ಜೆಟ್ಗಳದ್ದು ಒಂದು ತಂಡ ಇದೆ ಸರ್. ಅವರು ಅಲ್ಲಿಂದನೇ ಟೇಕ್ ಆಫ್ ಆಗಿ ಬರ್ತಾರೆ ಸರ್. ಅದರದ್ದು ಏನು ನಾವು ಲೆಟರ್ ಕರೆಸ್ಪಾಂಡೆನ್ಸ್ ಮಾಡ್ಕೋಬೇಕು, ನಾವು ಮಾಡ್ಕೊಳ್ತೀವಿ ಸರ್. ಅದು ಸ್ವಲ್ಪ ಫ್ರೀ ಆಫ್ ಕಾಸ್ಟೇ ಮಾಡ್ತಾರೆ. ಸೊ ಅದೊಂದು ಇಟ್ಕೊಳ್ಳಿಕ್ಕೆ ನಾವು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ ಸರ್. ಇನ್ನೊಂದು ಸೌಂಡ್ ಆ್ಯಂಡ್ ಲೈಟ್ ಶೋ ಆಲ್ರೆಡಿ ಹಳೇದು ಒಂದು ಇದೆ ಸರ್. ಆದರೆ ಸ್ಪೆಸಿಫಿಕಲಿ ಈ ಉತ್ಸವಕ್ಕೋಸ್ಕರ ಕಿತ್ತೂರು ರಾಣಿ ಬಗ್ಗೆ ಮತ್ತೆ ಜೀವನ ಚರಿತ್ರದ ಬಗ್ಗೆ ಅದೇ ಸರ್
ಅದರದೊಂದು ನಾವು ಇಮಿಡಿಯೇಟ್ಲಿ ಒಂದು ಶೋ ಮಾಡಲಿಕ್ಕೆ ಕಂಟಿನ್ಯೂಸ್ಲಿ ಆ ಶೋ ನಡೀತಾ ಇರಬೇಕು ಒಂದು ಪಾರ್ಟ್ ಆಫ್ ದಿ ಗಾರ್ಡನ್ ಅಲ್ಲಿ. ಅದೊಂದು ನಾವು ಟ್ರೈ ಮಾಡ್ತೀವಿ. ವರ್ಷದ ಸಂದರ್ಭದಲ್ಲಿ ಸರ್ ಒಂದು ಸ್ಟ್ಯಾಂಪ್, ಪೋಸ್ಟಲ್ ಸ್ಟ್ಯಾಂಪ್ ಬಿಡುಗಡೆ ಹಾಕ್ಬೇಕಂತ ನಾವು ಆಲ್ರೆಡಿ JD ಟೂರಿಸಂ ಮೇಡಮ್ಗೂ ಹೇಳಿದ್ದೀವಿ. ಸೊ ಅವರಿಂದ ಒಂದು ಪತ್ರ ಹೋಗುತ್ತೆ ಸರ್. ಟೂರಿಸಂ ಡಿಪಾರ್ಟ್ಮೆಂಟ್ ಇಂದ ಗವರ್ಮೆಂಟ್ ಆಫ್ ಇಂಡಿಯಾಗೆ ಹೋಗಿ ಆ ಸ್ಟ್ಯಾಂಪ್ ಏನಿದೆ ಅವರು ರಿಲೀಸ್ ಮಾಡ್ತಾರೆ ಸರ್. ಅಲ್ಲಿ ಮುಖಂಡರ ಜೊತೆ ಯಾರು ಪ್ರಮುಖರಿರ್ತಾರೆ ಅವರಿಂದ. ಇನ್ನೊಂದು ಸಜೆಷನ್ ಸರ್, ಅದರಲ್ಲಿ ಆ ಸ್ಟ್ಯಾಂಪಿಗೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಸರ್. ಬಟ್ ಇನ್ನೊಂದು ಸರ್, ಒಂದು ಎನ್ವೆಲಪ್ ಮಾಡ್ತಾರೆ ಸರ್. ಎನ್ವೆಲಪ್ಪು ಚೀಪ್ ಆಲ್ಸೋ ಸರ್, ಪ್ಲಸ್ ಅದನ್ನು ನಮ್ಮ ಇಡೀ ಜಿಲ್ಲೆಯ ಎಲ್ಲ ಡಿಪಾರ್ಟ್ಮೆಂಟ್ಗಳಿಗೂ ಹಂಚ್ಬಿಡ್ಬೋದು ಸರ್. ಆ ಎನ್ವೆಲಪ್ಪನ್ನು ನಮ್ಮ ಎಲ್ಲ ಅಫಿಷಿಯಲ್ ಕೆಲಸಗಳಿಗೆ ಅದನ್ನು ಯೂಸ್ ಮಾಡ್ಕೋಬೋದು ಸರ್. ಎನ್ವೆಲಪ್ದು ಸೈಜ್ ದೊಡ್ಡದಿರೋದ್ರಿಂದ ವಿಸಿಬಿಲಿಟಿ ಕೂಡ ತುಂಬ ಚೆನ್ನಾಗಿರುತ್ತೆ ಸರ್. ಎಲ್ಲ ಕರೆಸ್ಪಾಂಡೆನ್ಸ್ಗೆ ಅದನ್ನು ಯೂಸ್ ಮಾಡ್ಬೋದು. ಅದೊಂದು ನಾನು ಎಕ್ಸ್ಪ್ಲೋರ್ ಮಾಡ್ತೀನಿ ಸರ್. ಇದಲ್ಲದೆ ಸರ್, ಈಗ ಈ ಸಮಿತಿಗಳಲ್ಲಿ ಶಿಷ್ಟಾಚಾರ ಸಮಿತಿ ಎಲ್ಲಿ ಬರ್ತಾ ಇದೆ? ಸ್ವಾಗತ ಸಮಿತಿ. ಅಲ್ಲಿ ಹೆಚ್ಚಿನ ಆದ್ಯತೆ ಕೊಟ್ಟು, ಆಮೇಲೆ ಪ್ರತಿ ಸಾರಿ ಸರ್ ವಿಜಯೋತ್ಸವಕ್ಕೆ ದುಡ್ಡೇ ಕೊಡೋದಿಲ್ಲ ಕಾರ್ತಿಗೆ. ಬರೀ 5 ಲಕ್ಷ ರೂಪಾಯಿನ ಹೋದ್ ಸಾರಿ ಕೊಟ್ಟಿದ್ದಾರೆ. ಬಟ್ ಅದರಲ್ಲಿ ಏನೂ ಆಗಲ್ಲ ಸರ್. ಅದಕ್ಕೋಸ್ಕರ ಮುಂಜಾನೆ ನಾವು ತಮಗೆ ಗೊತ್ತದ ಸರ್, ಅದು ಲಾಸ್ಟ್ ಟೈಮ್ ರಸಮಂಜೆ ಕಾರ್ಯಕ್ರಮ ನಮಗೆ ಕೊಡ್ಲೇ ಇಲ್ಲ ಸರ್. ಇವರು ಲೋಕಲ್ ಅವರು ಅಷ್ಟೇ ಮಾಡಿ ಅರೇಂಜ್ಮೆಂಟ್ ಮಾಡ್ತೀವಿ. ಅದಕ್ಕೆ ಈ ಸಾರಿ ಸರ್ ಅದಕ್ಕೆ ಹೆಚ್ಚಿನ ಸಮಯಾವಕಾಶಗಳು ತಾವು ಕೊಡ್ಬೇಕು ಸರ್. ಆಮೇಲೆ ಅಲ್ಲಿ ಕಾರ್ಯಕ್ರಮ ಯಶಸ್ವಿಗೊಳಿಸಲು ತಾವು ಸಕ್ರಿಯವಾಗಿ ನಮ್ಗೆ ಸಂಜೆದು ರಸಮಂಜಿ ಕಾರ್ಯಕ್ರಮ ಆಗಬೇಕು. ಮತ್ತು ಚೆನ್ನಮ್ಮಾಜಿಗೆ ಗಂಡನ ಮನೆ ಅದು ನಮ್ಮ ಇವರು MLA ಸಾಹೇಬರು ಬಾಬಾ ಸಾಹೇಬ್ ಅವರು ಕೂಡ ನಮ್ಮಗಳು ಅಲ್ಲಿ ಕಾರ್ಯಕ್ರಮಕ್ಕೆ ತಾವುಗಳು ಬರಬೇಕು, ಅಭಿವೃದ್ಧಿ ಆಗಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿ ಇದೆ. ಮೊನ್ನೆ ಬೆಂಗಳೂರಾಗ ಒಂದು ಮೀಟಿಂಗ್ ಮಾಡಿದ್ರು, ಅಲ್ಲಿ ಪರ್ಮನೆಂಟ್ ಶೌಚಾಲಯ ಕಟ್ಟಲಿಕ್ಕೆ ಈ ಸಾರಿ ಇಲ್ಲ, ಪರ್ಮನೆಂಟ್ ಇರಬೇಕು, ಟೆಂಪರರಿ ಎರಡು ಮಾಡ್ತೀವಿ. 5 ಕೋಟಿ ನಮ್ದು 2 ಕೋಟಿ ರೂಪಾಯಿದು ಎಲೆಕ್ಟ್ರಿಕಲ್ ಪೋಲ್ಸ್ ಮಾಡ್ಕೊಳ್ತಾ ಇದ್ದಾರೆ. ಆಮೇಲೆ 4 ಕೋಟಿ ರೂಪಾಯಿ ಮೇನ್ ರೋಡ್ ಮಾಡ್ತಾ ಚಾಪಿ ಇರ್ತದೆ. ಮುಗಿಸ್ತೀರ ಮುಗಿಸ್ದೊಳಗ ಡಬಲ್ ಮುಗಿಬೇಕಂತ ರಸ್ತೆ. ಈ ಸಲ 5 ಕೋಟಿ ಕೊಡ್ತೀವಿ. ಅದರ ಫಸ್ಟ್ ಪ್ರಯಾರಿಟಿ ಪರ್ಮನೆಂಟ್ ಟಾಯ್ಲೆಟ್. ಟೆಂಪರರಿ ಅವರು ಮಾಡ್ಕೋತಾರ, ಅವ್ರು ಉತ್ಸವದವ್ರು ಮಾಡ್ಕೋತಾರೆ. ನಿಮ್ಗೆ ಪರ್ಮನೆಂಟ್ ಡಿಸ್ಕಷನ್ ಮಾಡ್ಕೊಂಡು ಎಲ್ಲಿ ಪಂಚಾಯತ್ ಜೊತೆ ಮೀಟಿಂಗ್ ಮಾಡಿ, ಶಾಸಕರ ಜೊತೆ ಮೀಟಿಂಗ್ ಮಾಡಿ ಫಸ್ಟ್ ಪ್ರಯಾರಿಟಿ ಟಾಯ್ಲೆಟ್. ಇದರದ ಮಾನ್ಯ ಡಿಸ್ಕಷನ್ ಆದಂಗೆ ಕಲ್ಚರಲ್ ಆ್ಯಂಡ್ ಸ್ಪೋರ್ಟ್ಸ್, ಅದು ರೂರಲ್ ಸ್ಪೋರ್ಟ್ಸ್ ಸ್ವಲ್ಪ ಹೆಚ್ಚಿನ ಕೊಡ್ಬೇಕ್ರಿ. ಅದ್ರ ಜೊತೆ ಕುಸ್ತಿ ಅದು ನಮ್ಮಲ್ಲಿ ನಡೀತಾವೆ. ಬಟ್ ಅದು ಹೋದ ಸಲನೂ ಮಾಡಿದಂಥ ಕ್ರೀಡಾಪಟುಗಳನ್ನ ಕಳಿಸಿದ್ರು. ಅದ್ರ ಜೊತೆ ಕಬಡ್ಡಿ ಕೂಡ ಒಂದು ಆ್ಯಡ್ ಮಾಡ್ಕೋಬೇಕು. ಮಾತ್ರ ಆಯ್ಕೆ ಮಾಡಿ ಸರ್. ಡೈರೆಕ್ಟ್ ಅವರಿಗೆ ಇನ್ವೈಟ್ ಮಾಡಿ ಎಷ್ಟು ಟೀಮ್ಗಳು ಬರ್ತವೆ ಅದನ್ನ ಕಾಂಪಿಟೇಷನ್ ಮಾಡಿ. ಈಗ ನಾವು ಡೈರೆಕ್ಟ್ ಮಾಡೋದು ಒಳ್ಳೆ ಕುಸ್ತಿ ಮಾತ್ರ ಕಿತ್ತೂರು ಸರ್. ಮಿಕ್ಕಿದೆಲ್ಲ ಅಲ್ಲೆಲ್ಲ ಮಾಡಿ ಪ್ರೈಸ್ ಮಾತ್ರ ಕೊಡ್ತೀರಾ? ಇಲ್ಲ ಸರ್, ಕಬಡ್ಡಿ ವಾಲಿಬಾಲ್ ಎಲ್ಲ ಕಿತ್ತೂರಲ್ಲೇ ಮಾಡಿ ಅಲ್ಲೇ ಮಾಡ್ತೀರಾ? ಫೈನಲ್ ಮಾತ್ರ 2ನೇ ದಿವಸ ಈ ಉಳಿದ ಗೇಮ್ ಮಾಡ್ತೀವಿ ಸರ್. 3rd ಡೇ ಕುಸ್ತಿ ಮಾಡ್ತೀವಿ. ಈಗ ಒಂದು ಸೆಲೆಕ್ಷನ್ ಹೆಂಗೆ ಮಾಡ್ತೀರಾ? ಸೆಲೆಕ್ಷನ್ಸ್ ಡೈರೆಕ್ಟ್ ಟೀಮ್ಸ್ ಕಾಲ್ ಮಾಡ್ತಾರೆ ಸರ್. ಈಗ ಸ್ಟೇಟ್ ಲೆವೆಲ್ ಮಾಡೋದಾದ್ರೆ ಸ್ಟೇಟಿಂದ ಒಂದು ಪ್ರಾಬ್ಲಮ್ ಟೀಮ್ಸ್ ಇರುತ್ತೆ ಸರ್, ಟಾಪ್ ಲೆವೆಲ್ ಟೀಮ್ಸ್, ಅವ್ರನ್ನ ಇನ್ವೈಟ್ ಮಾಡ್ತೀವಿ. ಜಿಲ್ಲಾ ಮಾಡೋ ಅಸೋಸಿಯೇಷನ್ ಇಂದ ಇನ್ವೈಟ್ ಮಾಡ್ಬೇಕು. ಎಸ್ ಸರ್. ಈ ಸಲ ಜಾಸ್ತಿ ಮಾಡ್ರಿ. ಕಬಡ್ಡಿ, ಖೋ ಖೋ, ಮತ್ತೇನೇ ಬೇರೆ ಬೇರೆ ಯಾವ ನೋಡ್ರಿ. ಅದಾಯ್ತು, ಓಟ ಗಿಟ ಓಡೋದಿಲ್ಲ ಅವನ್ನೆಲ್ಲ. ಎಸ್ ಸರ್. ಟಗಾಫ್ ಅಂದ್ರೆ ಹಗ್ಗ ಜಗ್ಗಾಟ, ಈ ಥರದ ಗ್ರಾಮೀಣ ಕ್ರೀಡೆಗಳನ್ನ ಕ್ರೀಡೆಗೆ ಹೆಚ್ಚು ಲಿಸ್ಟ್ ಮಾಡ್ರಿ. ಎಸ್ ಈ ಸಲ ಎಷ್ಟು ಅಮೌಂಟ್ ಅಷ್ಟು ಸ್ಪೋರ್ಟ್ಸ್ಗೆ ಸಪ್ರೇಟ್ ಮಾಡಿರೋ ಸರ್. ಇದರಲ್ಲಿ ಸರ್ ಒಂದು ಹಣಕಾಸು ಸಮಿತಿ ಆದ್ರೆ ನಾನು ಯಾವಾಗಿಂದ 10 ವರ್ಷದಿಂದ ಹೇಳ್ಕೊಂತೇನೆ. ಎಲ್ಲರೂ ಪರಿಸರ ಸ್ನೇಹಿ ಗಣೇಶರನ್ನ ಕೂಡಿಸಿ ಪರಿಸರ ಸ್ನೇಹಿ ಗಣೇಶ ಉತ್ಸವವನ್ನು ಆಚರಿಸಿ ಅಂತ ಹೇಳ್ತಾರೆ. ಇದರ ಮುಂದುವರೆದ ಭಾಗವಾಗಿ ಬೆಳಗಾವಿಯ ಮಾಳಿಗಲ್ಲಿಯಲ್ಲಿ
ಹುಣಸೆ ಬೀಜದಿಂದ ಗಣೇಶನನ್ನ ಪ್ರತಿಷ್ಠಾಪನೆ ಮಾಡಿ ಪರಿಸರ ಸ್ನೇಹಿ ಗಣಪತಿಯನ್ನ ಕೂಡಿಸಿದ್ದಾರೆ. ಈ ಕುರಿತು ಒಂದು ವರದಿ ಇದೆ, ಬನ್ನಿ ನೋಡೋಣ. ಬೆಳಗಾವಿಯ ಮಾಳಿಗಲ್ಲಿಯಲ್ಲಿ ವಿಶೇಷ ಗಣೇಶನ ಪ್ರತಿಷ್ಠಾಪನೆ. ಎಲ್ಲರೂ ಪರಿಸರ ಸ್ನೇಹಿ ಗಣೇಶನನ್ನ ಕೂರಿಸೋಣ ಅಂತ ಹೇಳುತ್ತಾರೆ, ಆದರೆ ಮಾಳಿಗಲ್ಲಿಯಲ್ಲಿ ಇದರ ಮುಂದುವರೆದ ಭಾಗವಾಗಿ ಹುಣಸೆ ಬೀಜದಲ್ಲಿ ತಯಾರಿಸಿ ಗಣೇಶನನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಬೆಳಗಾವಿಯ ಮಾಳಿಗಲ್ಲಿಯಲ್ಲಿ ಹುಣಸೆ ಬೀಜದಿಂದ ತಯಾರಿಸಿದ ಗಣೇಶನ ಮೂರ್ತಿ ಪ್ರತಿಷ್ಠಾಪನೆ. ಪಿಒಪಿ ಗಣೇಶ ಮೂರ್ತಿಗಳ ನಡುವೆ ಪರಿಸರ ಸ್ನೇಹಿ ಗಣೇಶ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿದ ಕಲಾವಿದ ಸುನಿಲ್ ಆನಂದಾಚೆ ಎಂಬುವರು ಈ ಮೂರ್ತಿಯನ್ನ ತಯಾರಿಸಿದ್ದಾರೆ. ಸುಮಾರು 2,21,111 ಹುಣಸೆ ಬೀಜಗಳನ್ನ ಬಳಸಿ ಈ ಗಣೇಶನ ಮೂರ್ತಿಯನ್ನ ತಯಾರಿಸಿದ್ದಾರೆ. ಇದು ಸುಮಾರು 8 ಅಡಿ ಉದ್ದ, 4 ಅಡಿ ಅಗಲವಿದ್ದು ಈ ಗಣೇಶನ ಮೂರ್ತಿಯನ್ನ ಮಾಡಿದ್ದಾರೆ. ವಿಸರ್ಜನೆಯ ನಂತರವೂ ಕೂಡ ಹುಣಸೆ ಬೀಜದಿಂದ ಸಸಿಗಳು ಬೆಳೆಯಲಿ ಎಂಬ ಪರಿಕಲ್ಪನೆಯಲ್ಲಿ ಸುಮಾರು 1 ತಿಂಗಳ ಕಾಲಾವಧಿಯಲ್ಲಿ ಈ ಒಂದು ಕಲಾಕೃತಿ ಮೂಡಿ ಬಂದಿದ್ದು ಇದೊಂದು ವಿಶೇಷ ಅಂತಾನೆ ಹೇಳಬಹುದು. ಇದು ಬೆಳಗಾವಿಯ ಮಾಳಿಗಲ್ಲಿಯಲ್ಲಿ ಪ್ರತಿಷ್ಠಾಪಿಸಲಾದ ವಿಶೇಷ ಪರಿಸರ ಸ್ನೇಹಿ ಗಣೇಶನ ಮೂರ್ತಿಯಾಗಿದೆ. ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಮಂಡಳ ಮಾಳಿಗಲ್ಲಿ ಬೆಳಗಾವಿ. ನಮ್ಮ ಹೆಸರು ಸಂಕೇತ್ ಚಿಕ್ಕೋಡಿ ಸರ್. ಈ ಗಣಪತಿ ನಾವು ಪೂರಾ ನ್ಯಾಚುರಲ್ವಾಗಿ ಮಾಡಿದ್ದೀವಿ. ಗಣಪತಿ ಇದು ಹುಂಚಿನಕಾಯಿ ಬೀಜ ಯೂಸ್ ಮಾಡಿ ಇದು ಗಣಪತಿ ಮಾಡಿದೈತ್ರಿ. ಎಲ್ಲ ಪರ್ಯಾವರಣದ ಎಲ್ಲ ನೆನಪದಾಗ ಇಟ್ಕೊಂಡು ಈ ಗಣಪತಿ ಮಾಡೋದೈತ್ರಿ. ನಮ್ಮ ಮೋಟಿವೇಶನ್ ಏನಂದ್ರೆ ಎಲ್ಲರ ಮಂದಿ ಎನ್ವೈರ್ಮೆಂಟಲ್ ಬಗ್ಗೆ ಅವೇರ್ನೆಸ್ ಆಗ್ಬೇಕ್ರಿ. ಎಲ್ಲರ ಮಂದಿ ಎಲ್ಲ ರೂಲ್ಸ್ ಬಗ್ಗೆ ಫಾಲೋ ಮಾಡಿ ಆ ಪ್ರಕಾರ ಗಣಪತಿ ಮಾಡಬೇಕು. ಯಾವ ಪ್ರತಿ ನಾವು ಫೆಸ್ಟಿವಲ್ ಮಾಡುವಾಗ ಯಾವ ಪ್ರತಿ ಪರ್ಯಾವರಣಕ್ಕೆ ಹಾನಿ ಆಗಬಾರ್ದು. ಎಲ್ಲ ಮಂದಿ ಫೆಸ್ಟಿವಲ್ ಮಾಡಲಿ ರೀ. ಅದ್ರಾಗ ಚಲೋ ಪೈಕಿ ಎಲ್ಲ ರೂಲ್ಸ್ ಎಲ್ಲ ಗೌರ್ಮೆಂಟ್ದ ರೂಲ್ಸ್ ಎಲ್ಲ ಫಾಲೋ ಮಾಡಿ ಆ ಪ್ರಕಾರ ಗಣಪತಿ ಮಾಡ್ಬೇಕ್ರಿ. ಎಲ್ಲ ಇದು ಹುಣಸೆ ಪಕ್ಕಳ ಯೂಸ್ ಮಾಡಿದ್ರೆ 2,21,111 ಹುಣಸೆ ಬೀಜ ಯೂಸ್ ಮಾಡಿ ನಾವು ಈ ಗಣಪತಿ ಮಾಡಿದ್ದೇವೆ ರೀ. ಟೋಟಲ್ 35 ಡೇಸ್ ತೊಗೊಂಡಿವಿ ರೀ ಗಣಪತಿ ಮಾಡಕ್ಕೆ. ಅದ್ರಾಗಿ ಪೂರಾ ಹುಂಚಿನ ಬೀಜ ನ್ಯಾಚುರಲ್ ಗಣಪತಿ ಐತ್ರಿ. ಈ ಹುಂಚಿನ ಬೀಜ ಎಲ್ಲರ ಪ್ಲೇಟ್ ಎಲ್ಲ ಕಡೆ ಈದ್ ಮಾಡಿದ್ರೂ ಅದರಾಗಿನ ಗಿಡ ತಯಾರಾಗಿದ್ವಿ. ಇದೆಲ್ಲ ನಾವು ತಲೆಯಾಗಿ ಇಟ್ಕೊಂಡು ಸುನಿಲ್ ಆನಂದಾಚೆ ಇವ್ರು ಮಾಡಿದ್ದಾರೆ ಈ ಗಣಪತಿ. ಟೋಟಲ್ 35 ಡೇಸ್ ತೊಗೊಂಡ್ರ ರೀ ಇವ್ರು ಗಣಪತಿ ಮಾಡಕ್ಕೆ. ಆ್ಯಂಡ್ ಹುಂಚಿನ ಬೀಜಲೆ ಗಣಪತಿ ಮಾಡ್ಯಾರ. 11 ದಿವಸ. ಏನು ಹೇಳ್ತೀರಿ? ಈಗ ಭಾಳಷ್ಟು ಜನಕ್ಕೆ ಅರಿವೇ ಇರಲ್ಲ ಪರಿಸರ ಸ್ನೇಹಿ ಗಣಪತಿಯನ್ನು ಕೂಡಿಸ್ಬೇಕು ಅಂತ. ಅಂಥವ್ರಿಗೆ ಏನು ಹೇಳೋದು ಅಂದ್ರೆ ಎಲ್ಲ ರೂಲ್ಸ್ ಪ್ರಕಾರ ಫಾಲೋ ಮಾಡಿರಿ. ಎಲ್ಲ ನ್ಯಾಚುರಲ್ ಆಗಿ ಗಣಪತಿ ಯೂಸ್ ಮಾಡಿರಿ. ಗೌರ್ಮೆಂಟ್ನು ಎಲ್ಲ ಟ್ರೈ ಮಾಡತ್ತಾರೆ ರೀ ನ್ಯಾಚುರಲ್ ಆಗಿ ಗಣಪತಿ ಹೇಳಾಕ್ರಿ. ನಾವು ಎಲ್ಲ ಫಾಲೋ ಮಾಡಿ ಸಣ್ಣ ಸ್ಟೆಪ್ಸ್ ತೊಗೊಂಡು ಪರ್ಯಾವರಣಕ್ಕೆ ಎಲ್ಲ ಚಲೋ ಆಗಿ ಗಣಪತಿ. ನಮ್ಮ ಹೆಸರು ಸಂಕೇತ್ ಚಿಕ್ಕೋಡಿ. ನಾವು ಸಾರ್ವಜನಿಕ ಗಣಪತಿ ಉತ್ಸವ ಮಂಡಳ ಮಾಳಿಗಲ್ಲಿ ಬೆಳಗಾವಿ. ನಮ್ಮ ಹೆಸರು ಅಭಿಜಿತ್ ಲಂಗರ್ಕಂಡೆ. ಈ ಮಂಡಳಿಗೆ 65 ವರ್ಷ ಆಗಿದ್ರಿ. 11 ವರ್ಷ ಆಗಿದ್ದು ನಾ ಪರ್ಯಾವರಣ ಪೂರ್ವ ಗಣಪತಿ ಮಾಡತ್ತಾರೆ. ಈಗ ವಿಶೇಷ ಅಂತ ಈಗ ಪರಿಸರ ಚಲೋ ಆಗ್ಬೇಕಂತ ಗೌರ್ಮೆಂಟನ್ನು ಇದು ಮಾಡತ್ತಾರೆ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಬಂದ್ ಆಗತ್ತಂತ. ಈಗ ನಾ ಎಲ್ಲ ಮಂಡಳ ಇದು ಮಾಡ್ಕ್ಯಾಶ ಪರ್ಯಾವರಣ ಪೂರ್ವ ಗಣಪತಿ ಮಾಡೋ ಹಂಚಿನ ಬೀಜದ ಮಾಡಿದ್ರಿ. 2,21,111 ಬೀಜ ಆಗಿದ್ರಿ ಯೂಸ್ ಮಾಡಿದ. ಮೂರ್ತಿಕಾರ ಸುನಿಲ್ ಆನಂದಾಚೆ. ಇವು 15 ದಿವಸ ತೊಗೊಂಡ್ರಿ ಗಣಪತಿ ಮಾಡೋಕೆ. ಮತ್ತು ಇದು ಪರ್ಯಾವರಣ ಪೂರ್ವಕ ಅಂತ ಎಲ್ಲ ಜನತೆಗೆ ಸ್ವಲ್ಪ ಇದಾಗಬೇಕ್ರಿ. ಎಲ್ಲ ಮಂಡಳಿಗೆ ಹೋದ್ಸತಿ ಒಂದು 5 ಫುಟ್ದ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಮಾಡಿದ್ರಿ. ಮತ್ತು ಅದ್ರಾಗಿನ ನಾ ಜನತೆಗೆ ಇದು ಸೂಚನಾ ಕೊಟ್ಟಿದ್ರಿ. ಗಿಡ ಹಚ್ಚೋದು, ಗಿಡ ಇದು ಮಾಡೋದ್ರಿ, ಗ್ರೋಮಿಂಗ್ ವಾರ್ಮಿಂಗ್ ಕಡಿಮೆ ಮಾಡೋದ್ರಿ. ಇದು ಅಂತ ಇದು ಮಾಡಿದ್ರಿ. ಮತ್ತು ಪ್ರತಿ ಬಾರಿ ನೀವು 11 ವರ್ಷದಿಂದ ಈ ಪರಿಸರ ಸ್ನೇಹ ಗಣಪತಿ ಮಾಡತ್ತಾರ ನಾವು. ಅದೇ ರೀತಿ ಎಲ್ಲರೂ ಮಾಡಂತ ರಿಕ್ವೆಸ್ಟ್. ಪ್ರತಿ ವರ್ಷದ ನಾ ಹೇಳ್ತಾರೆ ರೀ ಎಲ್ಲರಿಗೆ. ಮತ್ತು ಈಗ ಪಬ್ಲಿಕ್ ಬರ್ತಾರೆ, ಅವಂಗೇನು ಗೊತ್ತಾಗ್ಬೇಕ್ರಿ ಇದು ಗಿಡ ಹಿಂಗೆ ಇದು ಆಗ್ಬೇಕು. ನಾ 1 ವರ್ಷ ಎಲ್ಲ ಪಬ್ಲಿಕ್ಗೆ ಗಿಡನ ಕೊಟ್ಟಿದ್ರಿ. ಎಲ್ಲ ಯಾರು ದೊಡ್ಡ ಮಂದಿ ಬಂದಿದ್ದು ಅವಂಗೇನು ಗಿಡ ಕೊಟ್ಟು ಇದು ಸಹಾಯಕಾರಿ ಮಾಡಿದ್ರಿ. ನಾ ಗಿಡ ಹಚ್ಚೋದು, ಗಿಡ ಇದು ಮಾಡೋದು ಅಂತ. ನಮ್ಮ ಹೆಸರು ಅಭಿಜಿತ್ ಲಂಗರ್ಕಂಡೆ. ಸಬ್ಸಿಡಿಗೆ ಲೋನ್ ಕೊಡಿಸ್ತೀನಿ ಅಂತ ಹೇಳಿ ಮಹಿಳೆ ಸುಮಾರು 50ಕ್ಕೂ ಹೆಚ್ಚು ಮಹಿಳೆಯರಿಗೆ ಪಂಗನಾಮ ಹಾಕಿದ ಘಟನೆ ಲೋಂಡಾ ಗ್ರಾಮದ ಸುತ್ತಮುತ್ತ ನಡೆದಿದೆ.
ಆ ಮೋಸ ಹೋದ ಸುಮಾರು 50ಕ್ಕೂ ಹೆಚ್ಚು ಮಹಿಳೆಯರು ಬೆಳಗಾವಿಯ ಮಾರ್ಕೆಟ್ ಸ್ಟೇಷನ್ ನಲ್ಲಿ ಆ ಮಹಿಳೆ ವಿರುದ್ಧ ದೂರು ದಾಖಲು ಮಾಡಿದ್ದಾರೆ. ಸಬ್ಸಿಡಿ ಲೋನ್ ಕೊಡಿಸುವುದಾಗಿ ಹೇಳಿ ಮಹಿಳೆಯಿಂದ ಪಂಗನಾಮ. ಆ ಮಹಿಳೆಯ ವಿರುದ್ಧ ಠಾಣೆಯ ಮೆಟ್ಟಲೇರಿ ಮೋಸ ಹೋದ ಸುಮಾರು 50ಕ್ಕೂ ಹೆಚ್ಚು ಮಹಿಳೆಯರು. ಬೆಳಗಾವಿ ನಗರ ಹಾಗೂ ಲೋಂಡಾ ಗ್ರಾಮದ ಹಲವು ಮಹಿಳೆಯರಿಗೆ ಪಂಗನಾಮ. ಭಾಗ್ಯಶ್ರೀ ಹುಬ್ಳಿಕರ್ ಎಂಬ ಮಹಿಳೆಯಿಂದ ದೋಖಾ ಆರೋಪ. ಕರ್ನಾಟಕ ಬ್ಯಾಂಕ್ ಲಿಮಿಟೆಡ್ ಹೆಸರಿನಲ್ಲಿ ದೋಖಾ. ಪ್ರತಿ ಮಹಿಳೆಯರಿಂದ ಸಬ್ಸಿಡಿ ಮಾಡಿಸ್ತೀನಿ ಅಂತ ಹೇಳಿ ಸುಮಾರು 20 ರಿಂದ 25 ಸಾವಿರ ಪಡೆದ ಮಹಿಳೆ, ಲಕ್ಷಾಂತರ ರೂಪಾಯಿಗಳನ್ನು ತೆಗೆದುಕೊಂಡು ಪರಾರಿಯಾಗಿರುವ ಮಹಿಳೆ. ಮಹಿಳೆಯರು ಸೇರಿ 4 ವಿರುದ್ಧ ದೂರು ನೀಡಿದ ಮಹಿಳೆಯರು. ನ್ಯಾಯಕ್ಕಾಗಿ ಠಾಣೆಯ ಮೆಟ್ಟಲೇರಿದ ಸುಮಾರು 50ಕ್ಕೂ ಹೆಚ್ಚು ಮಹಿಳೆಯರು. ಭಾಗ್ಯಶ್ರೀ ಹುಬ್ಬಳಿಕರ್, ವಿಶಾ ಕೊಕಟ್ಕರ್, ಜ್ಯೋತಿಬಾ ಕೊಕಿಟ್, ಪಂಕಜ್ ಎಂಬಾತನ ವಿರುದ್ಧ ಮಾರ್ಕೆಟ್ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ ಮಹಿಳೆಯರು. ಸರ್, ಅವರು ಭಾಗ್ಯೇಶ್ವರಿ ಮೇಡಮ್ ರೀ ಸರ್. ಅವರು 1 ವರ್ಷ ಆತ್ರಿ ಈಗ ಲೋನ್ ಮಾಡಿಕೊಡ್ತೇನಂತೆ 3 ತಿಂಗಳಾಗ ಮಾಡ್ತೇನಂತ ಹೇಳಿದ್ರು. ಈಗ 1 ವರ್ಷ ಆತ್ರಿ ಇನ್ನೂ ಮಾಡಿಲ್ಲ ರೀ ಸರ್. ನಾವು ಈಗ ಮಾಡ್ತಾರೆ ಆಗ ಮಾಡ್ತಾರೆ ಅಂತೇಳಿ ನಾವು ವೇಟ್ ಮಾಡಿದ್ವಿ ರೀ ಸರ್. ಮತ್ತು ನಮ್ಮ ಮಿತ್ರೊಳಗೆ ಫ್ರಾಡ್ ಮಾಡಕ್ಕೆ ಕುಂತಾಳ್ರಿ ಸರ್. ಮತ್ತು ಅದ್ರ ಬೆಳಕು ಆಕಿ ಫೋನ್ ಹಚ್ಚಾಕೆ ಕುಂತ್ರ ಲಾಕ್ನಾಗ ಹೋಗಿದ್ದಾಳ್ರಿ. ಫೋನ್ ಎಬ್ಸಾಕ್ತಾರೆ. ಒಬ್ಬರು 50 ಕೊಟ್ಟಾರಿ, ಒಬ್ಬರು 20 ಕೊಟ್ಟಿದ್ದಾರೆ. ಈ ಥರ ಕೊಟ್ಟಿದ್ದಾರೆ. ಲೋಂಡಾನಾಗ ಕೊಟ್ಟರು. ಎಲ್ಲರೂ ಹೆಸರು ಹೇಳಕ್ಕೆ ನನಗೆ ಇದಾಗಲ್ರಿ. ತೊಗೊಂಡವ್ರ ಹೆಸರು ಭಾಗ್ಯೇಶ್ವರಿ ಮೇಡಮ್. ಏನು ರೀ ಸರ? ನಾವು 20 ಮಟ್ಟ ಕೊಟ್ಟೇವೆ. 55 ಜನ ಮಂದಿದ್ದೇವೆ ರೀ. 20 ಸಾವಿರ ರೂಪಾಯಿ, 55 ಸಾವಿರ ರೂಪಾಯಿ ಈ ಥರ ಕೊಟ್ಟಿದ್ದೇವೆ. ಅದು ಗೊತ್ತಿಲ್ಲ ರೀ ಸರ. ಅದು ಕೇಳ್ಬೇಕ್ರಿ ನಾನು. ಮೋಸ ಆಗೈತ್ರಿ. ಒಟ್ಟು ಮೋಸ ಆಗೈತ್ರಿ. ಇದು ಒಂದು ಅಮೌಂಟ್ರೇ ಬರಬೇಕು ಅಂದ್ರಿ ಸರ. ಇಲ್ಲ ಅಂತಂದ್ರೆ ನಮ್ಗೆ ಏನೋ ಒಂದು ಹೆಲ್ಪ್ ಆಗಬೇಕು ಅಂದ್ರಿ ಸರ್. ಲಕ್ಷ್ಮೀ ತಳವಾರ್. ಹಿಂದೂ ಧರ್ಮದ ರಕ್ಷಣೆ ಹಾಗೂ ಸಂವರ್ಧನೆಗಾಗಿ ವಿಶ್ವ ಹಿಂದೂ ಪರಿಷತ್ ಸಂಸ್ಥೆಯನ್ನ ಕಟ್ಟಿದರು ಅಂತ ಶ್ರೀ ಕನ್ನೇರಿ ಮಠದ ಪೀಠಾಧಿಪತಿಗಳಾದ ಅದೃಶ್ಯ ಕಾಡಸಿದ್ದೇಶ್ವರ ಶ್ರೀಗಳು ಹೇಳಿದರು. ಧರ್ಮದ ರಕ್ಷಣೆ ಹಾಗೂ ಸಂವರ್ಧನೆಗಾಗಿ ವಿಶ್ವ ಹಿಂದೂ ಪರಿಷತ್ ಸಂಸ್ಥೆಯನ್ನ ಕಟ್ಟಿದರು ಅದೃಶ್ಯ ಕಾಡಸಿದ್ದೇಶ್ವರ ಶ್ರೀಗಳು. ವಿಶ್ವ ಹಿಂದೂ ಪರಿಷತ್ ಸ್ಥಾಪಿಸಿ 60 ವರ್ಷಗಳೇ ಗತಿಸಿವೆ. 60 ವರ್ಷಗಳ ಹಿಂದೆ ಗೋವಲ್ಕರ್ ಗುರುಜಿ, ಸ್ವಾಮಿ ಚಿನ್ಮಯಾನಂದ ಗುರುಜಿ, ಪೇಶಾವರ ಸ್ವಾಮೀಜಿ ಸೇರಿದಂತೆ 100 ಮಠಾಧೀಶರು ವಿಶ್ವ ಹಿಂದೂ ಪರಿಷತ್ತನ್ನು ಕಟ್ಟಿದರು ಎಂದು ಕನ್ನೇರಿ ಮಠದ ಪೀಠಾಧಿಪತಿಗಳಾದ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿಗಳು ಹೇಳಿದರು. ಬೆಳಗಾವಿಯ ಚಿಕ್ಕೋಡಿ ತಾಲೂಕಿನ ತೋರನಹಳ್ಳಿ ಗ್ರಾಮದಲ್ಲಿ ಮಾತನಾಡಿದ ಅವರು, 100 ಸ್ವಾಮೀಜಿಗಳು ಸೇರಿ ಹಿಂದೂ ಧರ್ಮದ ರಕ್ಷಣೆಗಾಗಿ ಹಾಗೂ ಸಂವರ್ಧನೆಗಾಗಿ ವಿಶ್ವ ಹಿಂದೂ ಪರಿಷತ್ ಸಂಸ್ಥೆಯನ್ನ ಕಟ್ಟಿದರು. ಇಂದಿಗೆ ವಿಶ್ವ ಹಿಂದೂ ಪರಿಷತ್ ಸ್ಥಾಪಿಸಿ 60 ವರ್ಷಗಳು ಪೂರೈಸಿವೆ. ಸನಾತನ ಧರ್ಮದ ಜಾಗೃತಿಗಾಗಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ವಿಶ್ವ ಹಿಂದೂ ಪರಿಷತ್ನ 60ನೇ ವರ್ಷವನ್ನು ಆಚರಣೆ ಮಾಡುತ್ತಿದ್ದೇವೆ. ಇದರಲ್ಲಿ ಮುಖ್ಯವಾಗಿ ಬರೋದು ರೈತನ ಆತ್ಮಕೃಷಿ. ಕೃಷಿ ಸಾವಯವದತ್ತ ಸಾಗಬೇಕಾದರೆ ಪ್ರತಿಯೊಂದು ಮನೆಯಲ್ಲೂ ಹಸು ಸಾಕಾಣಿಕೆಯಾಗಬೇಕು. ಗೋವುಗಳ ಉತ್ಪನ್ನಗಳನ್ನು ಮನೆಗಳಿಗೆ ತಲುಪಿಸಿ ರೋಗಮುಕ್ತ ಸಮಾಜವನ್ನು ನಿರ್ಮಾಣ ಮಾಡಬೇಕು ಎಂದರು. ಧರ್ಮದ ಮೇಲಾಗುತ್ತಿರುವ ಆಕ್ರಮಣಗಳನ್ನು ತಡೆಗಟ್ಟಲು ದೇವಾಲಯಗಳು ಇನ್ನಷ್ಟು ಮತ್ತಷ್ಟು ಸುಂದರವಾಗಬೇಕು ಹಾಗೂ ಸ್ವಚ್ಛವಾಗಬೇಕು. ದೇವಾಲಯಗಳು ಸಂಸ್ಕಾರ ಕೇಂದ್ರಗಳಾಗುವ ನಿಟ್ಟಿನಲ್ಲಿ ಅರ್ಚಕರಿಗೆ ತರಬೇತಿ ನೀಡುವುದನ್ನು ಇಲ್ಲಿವರೆಗೂ ಮಾಡಿಕೊಂಡು ಬರಲಾಗಿದೆ. ದೇವಾಲಯಗಳನ್ನು ಬಾಲ ಸಂಸ್ಕಾರ ಕೇಂದ್ರಗಳನ್ನಾಗಿ ಮಾಡಬೇಕು ಎನ್ನುವ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಶ್ರೀಗಳು ತಿಳಿಸಿದರು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಬಹಳಷ್ಟು ಆಯಾಮಗಳಿವೆ. ಧರ್ಮ ಕಾರ್ಯ ಮಾಡಲು ಒಂದು ಆಯಾಮವಿದ್ದರೆ ಸಾಮಾಜಿಕ ಕಾರ್ಯಗಳನ್ನು ಮಾಡಲು ಆಯಾಮಗಳಿವೆ, ಆಧ್ಯಾತ್ಮ ಆಯಾಮಗಳಿವೆ, ರಾಜನೀತಿಗಳಿಗೂ ಆಯಾಮಗಳಿವೆ. ಈ ಎಲ್ಲ ಆಯಾಮಗಳಲ್ಲೂ ಧರ್ಮಕ್ಕಾಗಿ ಇರುವ ಪ್ರಕಲ್ಪನೆ ವಿಶ್ವ ಹಿಂದೂ ಪರಿಷತ್ ಸನಾತನ ಧರ್ಮ ಉಳಿಸುವ, ಬೆಳೆಸುವ ಹಾಗೂ ಇನ್ನಷ್ಟು ಗಟ್ಟಿಮುಟ್ಟಾಗಿ ಮಾಡುವ ಸಲುವಾಗಿ ಎಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕಾಡಸಿದ್ದೇಶ್ವರ ಶ್ರೀ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿಗಳು ತಿಳಿಸಿದರು. ವಿಶ್ವ ಹಿಂದೂ ಪರಿಷತ್ತಿಗೆ ಸುಮಾರು 60 ವರ್ಷಗಳು ತುಂಬುತ್ತಾ ಇವೆ. 60 ವರ್ಷಗಳ ಹಿಂದೆ ಸರ್ಸಂಘಚಾಲಕರಾದಂಥ ಗೋಳ್ವಲ್ಕರ್ ಗುರೂಜಿಯವರು, ಸ್ವಾಮಿ ಚಿನ್ಮಯಾನಂದರು, ಪೇಜಾವರ ಮಠದ ಶ್ರೀಗಳು, ಅದು ಅಲ್ಲದೆ ಇನ್ನೂ 100 ಜನ ಶ್ರೀಗಳು ಕೂಡಿಕೊಂಡು ಹಿಂದೂ ಧರ್ಮದ ರಕ್ಷಣೆಗಾಗಿ ಮತ್ತು ಸಂವರ್ಧನೆಗಾಗಿ ವಿಶ್ವ ಹಿಂದೂ ಪರಿಷತ್ತನ್ನು ಕಟ್ಟಿದ್ರು. ಅದಕ್ಕೆ ಇವತ್ತು 60 ವರ್ಷಗಳು ಪೂರ್ತಿ ಆಗ್ತಾ ಇವೆ. ಇವತ್ತಲೂ ಸಹಿತ ಆವತ್ತು ಯಾವ ಆಹ್ವಾನಗಳಿದ್ದು ಈ ಸಂಸ್ಥೆಯನ್ನು ಕಟ್ಟುವಲ್ಲಿ ಇವತ್ತು ಸಹಿತ ಅಷ್ಟೇ ಆಹ್ವಾನಗಳಿವೆ.
ಇಂದಿನ ದಿವಸವೂ ಸಹಿತ ನಾವು ಧರ್ಮ ಜಾಗೃತಿಗಾಗಿ, ಸನಾತನ ಧರ್ಮದ ಜಾಗೃತಿಗಾಗಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಈ ನಿಮಿತ್ತವಾಗಿ ಹಮ್ಮಿಕೊಂಡು ಈ 60ನೇ ವರ್ಷವನ್ನು ನಾವು ಆಚರಿಸ್ತಾ ಇದ್ದೀವಿ. ಇದರಲ್ಲಿ ಮುಖ್ಯವಾಗಿ ರೈತನ ಆತ್ಮವಾದಂಥ ಕೃಷಿ, ಅದು ಕೃಷಿ ಸಾವಯವದ ಕಡೆ ಸಾಗಬೇಕು ಅನ್ನೋದಕ್ಕಾಗಿ ಪ್ರತಿಯೊಂದು ಮನೆಯಲ್ಲಿ ಹಸುಗಳನ್ನು ಸಾಕಬೇಕು ಮತ್ತು ಹಸುವಿನಿಂದ ತಯಾರಾಗುವ ಉತ್ಪನ್ನಗಳನ್ನು ಮನೆ ಮನೆಗೆ ಮುಟ್ಟಿಸಿ ರೋಗಗಳಿಂದ ಮನೆಗಳನ್ನು ಮುಕ್ತ ಮಾಡಬೇಕು, ಹೊಲಗಳನ್ನು ರೋಗದಿಂದ ಮುಕ್ತ ಮಾಡಬೇಕು. ಆಮೇಲೆ ನಮ್ಮ ಧರ್ಮದ ಮೇಲೆ ಆಗ್ತಾ ಇರುವಂಥ ಆಕ್ರಮಣವನ್ನು ತಡೆಗಟ್ಟಲಿಕ್ಕೆ ನಮ್ಮ ದೇವಾಲಯಗಳು ಇನ್ನಷ್ಟು ಸುಂದರ ಆಗಬೇಕು, ಸ್ವಚ್ಛ ಆಗಬೇಕು. ಆಮೇಲೆ ದೇವಾಲಯಗಳು ನಮ್ಮ ಸಂಸ್ಕಾರ ಕೇಂದ್ರಗಳಾಗುವ ದೃಷ್ಟಿಯಿಂದ ಅರ್ಚಕರು ಮತ್ತು ಅವ್ರಿಗೆಲ್ಲ ತರಬೇತಿಯನ್ನು ಕೊಡಬೇಕು ಅಂತಕ್ಕಂಥ ಪ್ರೋಗ್ರಾಮ್ ಇಲ್ಲಿ ತನಕ ನಡ್ಕೊಂಡು ಬಂದದ. ಮತ್ತೆ ಇನ್ನಷ್ಟು ಜೋರಾಗಿ ದೇವಾಲಯಗಳನ್ನು ಬಾಲ ಸಂಸ್ಕಾರ ಕೇಂದ್ರಗಳನ್ನಾಗಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಯಾಕಂದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಸುಮಾರು ಆಯಾಮಗಳು, ಒಂದು ಧರ್ಮ ಕಾರ್ಯ ಮಾಡೋದಕ್ಕೆ ಆಯಾಮ ಇದ್ದರೆ ಮತ್ತೊಂದು ಸಾಮಾಜಿಕ ಕಾರ್ಯ ಕೈಗೊಳ್ಳಲಿಕ್ಕೆ ಆಯಾಮಗಳಿವೆ, ಆಮೇಲೆ ಅಧ್ಯಾತ್ಮದ ಆಯಾಮಗಳಿವೆ, ಆಮೇಲೆ ರಾಜನೈತಿಕ ಆಯಾಮಗಳಿವೆ, ಆಮೇಲೆ ಕೃಷಿಕರಿಗಾಗಿ ಬೇರೆ ಬೇರೆ ಪ್ರಕಲ್ಪಗಳಿವೆ, ಆಮೇಲೆ ಕೂಲಿಕಾರರಿಗಾಗಿ ಬೇರೆ ಬೇರೆ ಪ್ರಕಲ್ಪಗಳಿವೆ. ಅವುಗಳಲ್ಲಿ ಈ ಧರ್ಮಕ್ಕಾಗಿ ಇರುವಂಥ ಪ್ರಕಲ್ಪವೇ ವಿಶ್ವ ಹಿಂದೂ ಪರಿಷತ್ತು. ಅದರ 60ನೇ ವರ್ಷದ ನಿಮಿತ್ತ ಈ ಸನಾತನ ಧರ್ಮವನ್ನು ರಕ್ಷಿಸೋದು, ಬೆಳೆಸೋದು ಮತ್ತು ಇನ್ನಷ್ಟು ಗಟ್ಟಿಮುಟ್ಟುಗೊಳಿಸ್ಲಿಕ್ಕೆ ಏನೇನು ಮಾಡಲಿಕ್ಕೆ ಸಾಧ್ಯ ಅವನ್ನೆಲ್ಲ ಈ ನಿಮಿತ್ತವಾಗಿ ಮಾಡ್ತಾ ಇದ್ದೀವಿ. ದರ್ಶನ್ ನಿರಪರಾಧಿಯಾಗಿ ಹೊರಬರಲಿ, ಇದೇ ನಮ್ಮ ಆಶಯ ಎಂದು ಮಾಧ್ಯಮಗಳೊಂದಿಗೆ ತಮ್ಮ ಆಶೆಯನ್ನು ಹಂಚಿಕೊಂಡ ನಟ ನೆನಪಿರಲಿ ಪ್ರೇಮ್. ಇನ್ನೂ ಹೆಚ್ಚು ಕಲಿಯೋದಕ್ಕೆ ಒಂದು ಅವಕಾಶ ಸಿಕ್ಕಿದೆ ಆ್ಯಂಡ್ ಇನ್ನೂ ಹೆಚ್ಚು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡೋಂಥ ಒಂದು ಅವಕಾಶ ಸಿಕ್ಕಿದೆ. ಕಥೆನೂ ತುಂಬ ಚೆನ್ನಾಗಿದೆ. ಸೊ ಎಲ್ಲ ಕಾರಣದಿಂದ ಬಹಳಷ್ಟು ಖುಷಿ. ಮನೇಲಿ ಕರೆಯುವಂಥ ಪ್ರೀತಿ ಹೆಸರೇ ಟೈಟ್ಲಾಗಿರೋದು. ಹೌದು, ಕೋಇನ್ಸಿಡೆನ್ಸ್ಲಿ ನೋಡಿ, ಅದು ಗೊತ್ತಿಲ್ಲ ಹೆಂಗೆ ಅಂತೇಳಿ ನನಗೆ ಶಾಕ್ ಆಯಿತು. ಮನೆಯಲ್ಲಿ ನಾವೆಲ್ಲರೂ ಅವಳನ್ನ ಪ್ರೀತಿಯಿಂದ ಅಮ್ಮು ಅಂತಲೇ ಕರಿತೀವಿ. ಸೊ ಈಗ ಅವಳ ಹೆಸರಲ್ಲೇ ಒಂದು ಸಿನಿಮಾ ಟೈಟಲ್ ಲಾಂಚ್ ಆಗಿದೆ. ತುಂಬ ಖುಷಿ. ಎಂಟೈರ್ ಟೀಮ್ಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ವಿಚಾರ ಒಂದಷ್ಟು ಸದ್ದು ಮಾಡ್ತಾರೆ. ಈಗಾಗಲೇ CM ಅನ್ನು ಕೂಡ ಭೇಟಿ ಮಾಡಿದ್ದಾರೆ ಒಂದಷ್ಟು ಜನ. ಈ ವರದಿ ತರಬೇಕು ಅನ್ನುವಂಥದ್ದು ಕೇರಳ ಮಾದರಿಯಲ್ಲಿ ಸರ್. ನೋಡಿ, ನನಗೆ ಬೇರೆ ಇಂಡಸ್ಟ್ರಿ ಬಗ್ಗೆ ನನಗೆ ಗೊತ್ತಿಲ್ಲ, ಬಟ್ ನಮ್ಮ ಕನ್ನಡ ಇಂಡಸ್ಟ್ರಿ ಬಗ್ಗೆ ಹೇಳಬೇಕಂದ್ರೆ ತುಂಬ ಮಡಿವಂತಿಕೆ ಇರುವಂಥ ಚಿತ್ರರಂಗ ನಮ್ಮದು. ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ, ನಿಮಗೂ ಗೊತ್ತಿರೋವಂಥದ್ದು. ಆ ಥರ ವಿಚಾರಗಳು ಇಲ್ಲಿ ಯಾವುದೋ ಅಷ್ಟೊಂದು ಬೆಳಕಿಗೆ ಬಂದಿಲ್ಲ. ಯಾವುದೋ ಒಂದೆರಡು ಬಂದಿತ್ತು. ಬಟ್ ಈಗ ಎಲ್ಲ ಹೆಣ್ಮಕ್ಳಿಗೂ ಒಳ್ಳೇದಾಗುತ್ತೆ, ಕನ್ನಡ ಇಂಡಸ್ಟ್ರಿನಲ್ಲಿ ಕೆಲಸ ಮಾಡ್ತಾರಂಥ ಎಲ್ಲ ಹೆಣ್ಮಕ್ಳಿಗೂ ಒಳ್ಳೇದಾಗುತ್ತೆ ಅನ್ನೋದಾದರೆ ಏನೊಂದು ಸಮಿತಿ ಬೇರೆ ರಚನೆ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಖಂಡಿತವಾಗ್ಲೂ ಮಾಡಲಿ, ಎಲ್ಲ ಹೆಣ್ಮಕ್ಳಿಗೂ ಒಳ್ಳೇದಾಗಲಿ, ಒಂದು ಸಪೋರ್ಟ್ ಸಿಗಲಿ. ಇದು CM ಅವ್ರಿಗೂ ಹೋಗಿದೆ ಅಂತ ಹೇಳ್ತಂದ್ರೆ ಒಳ್ಳೇದಾಗಲಿ. ನಮ್ಮ ಸಪೋರ್ಟ್ ಅಂತ ಖಂಡಿತವಾಗ್ಲೂ ಇದೆ. ಇಲ್ಲಮ್ಮ, ನಮ್ಮ ಗಮನಕ್ಕೆ ಈ ಥರ ವಿಚಾರಗಳು ಯಾವುದು ಬಂದಿಲ್ಲ. ಇಲ್ಲ, ಈಗೀಗ ನಾವು ಕೇಳ್ತಾ ಇರೋದಷ್ಟೇ. ನಮ್ಮ ಸಿನಿಮಾಗಳು ಅಂತ ಬಂತು ಅಂದರೆ ಈ 27-28 ಸಿನಿಮಾಗಳು ಏನು ನಾವು ಮಾಡಿದ್ದೀವಿ, ಎಲ್ಲ ಹೀರೋಯಿನ್ಗಳು ಇವತ್ತು ನನಗೆ ಆತ್ಮೀಯ ಸ್ನೇಹಿತೆಯರು. ಅವತ್ತಿಂದ ಇವತ್ತವರೆಗೂ ನಮಗೆ ಎಲ್ಲ ನಮ್ಮನೆ ಪ್ರೋಗ್ರಾಮ್ಗಳಿಗಾಗ್ಬೋದು, ಪೂಜೆಗಾಗ್ಬೋದು, ಏನೇ ಒಂದು ಒಳ್ಳೆ ಫಂಕ್ಷನ್ಗಿದ್ರು ಸಹ ನಮಗೆ ಬರ್ತಾರೆ. ಬಹಳ ಆತ್ಮೀಯ ಸ್ನೇಹಿತರಾಗಿದ್ದಾರೆ. ಅಷ್ಟು ಮಾತ್ರ ನನಗೆ ಗೊತ್ತಾಗ, ಅದನ್ನು ಹೆಮ್ಮೆಯಿಂದ ಹೇಳ್ಬೋದು. ಅದ್ರ ಜೊತೆಗೆ ನಿಮ್ಮ ಸ್ನೇಹಿತರದ್ದು ಕೇಸ್ ವಿಚಾರವಾಗಿ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಆಗಿದೆ ಕೋರ್ಟ್ಗೆ. ಸೊ ಅದೇನಾದರೂ ಆಗಲಿ, ದೇವರಲ್ಲಿ ನಾವು ಪ್ರಾರ್ಥನೆ ಮಾಡೋದೇನೆಂದರೆ ಅವರು ಸಾಧ್ಯ ಆದಷ್ಟು ಬೇಗ ನಿರಪರಾಧಿ ಅಂತ ಪ್ರೂವ್ ಆಗಿ ಹೊರಗಡೆ ಬರಲಿ ಅನ್ನೋದು ನಮ್ಮ ಒಂದು ದೊಡ್ಡ ಆಶಯ. ಯಾಕಂದರೆ ಇಸ್ ನಾಟ್ ಎ ಕಾಮನ್ ಮ್ಯಾನ್. ತುಂಬ ಕಾಂಟ್ರಿಬ್ಯೂಷನ್ ಇದೆ ಕನ್ನಡ ಚಿತ್ರರಂಗಕ್ಕೆ ಅವ್ರದ್ದು. ಸಾಕಷ್ಟು ಜನ ಪ್ರೊಡ್ಯೂಸರ್ಗಳು ಅವ್ರ ಮೇಲೆ ಬರೀ ಲಕ್ಷಗಟ್ಟಲೆ ಅಲ್ಲ, ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿದ್ದಾರೆ. ಸೊ ನಾವು ಅವರನ್ನು ನೋಡಬೇಕಾಗುತ್ತೆ. ಆ್ಯಂಡ್ ಕನ್ನಡ ಇಂಡಸ್ಟ್ರಿನಲ್ಲಿ ಇರೋಂಥ ಕೆಲವೇ ಸೂಪರ್ ಸ್ಟಾರ್ಗಳಲ್ಲಿ ಅವರು ಒಬ್ಬರು ಸೂಪರ್ ಸ್ಟಾರ್. ಸೊ ಅವ್ರ ಕಾಂಟ್ರಿಬ್ಯೂಷನ್ ತುಂಬ ಇರೋದ್ರಿಂದ ಇನ್ನೂ ಅವರ ಕಾಂಟ್ರಿಬ್ಯೂಷನ್ ಕನ್ನಡ ಇಂಡಸ್ಟ್ರಿಗೆ ಈ ಸಮಯದಲ್ಲಿ ಹೆಚ್ಚಿಗೆ ಬೇಕಾಗಿದೆ. ಯಾಕಂದರೆ ನೀವು ನೋಡಿದಾಗೆ ಒಂದು ಥಿಯೇಟರ್ಗಳು ತುಂಬುವಂಥ ವಿಚಾರ ಆಗಿರ್ಬೋದು, ಪ್ರೊಡ್ಯೂಸರ್ಗೆ ಹಾಕಿರುವಂಥ ಹಣವನ್ನು ಅದ್ಭುತವಾಗಿ ವಾಪಸ್ ತಂದುಕೊಡೋಂಥದ್ದಾಗಿರ್ಬೋದು, ಅವರ ಅಭಿಮಾನಿಗಳಿಗೆ ಖುಷಿ ಕೊಡುವಂಥದ್ದಾಗಿರ್ಬೋದು. ಸೊ ಎಲ್ಲ ವಿಚಾರದಲ್ಲೂ ಸಹ ಯಾವತ್ತೂ ತುಂಬ ಒಳ್ಳೆ ಉನ್ನತ ಸ್ಥಾನದಲ್ಲಿ ನಿಲ್ತಾ ಇದ್ದಂಥ ವ್ಯಕ್ತಿ. ಸೊ ಫಾರ್ಚುನೇಟ್ಲಿ ಅನ್ಫಾರ್ಚುನೇಟ್ಲಿ ಗೊತ್ತಿಲ್ಲ ಇದು ಏನಾಗಿದೆ ಏನು ಅಂತೇಳಿ. ಸೊ ಹಾಗಾಗಿ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ, ಸಾಧ್ಯ ಆದಷ್ಟು ಬೇಗ ನಿರಪರಾಧಿಯಾಗಿ ಹೊರಗಡೆ ಬರಲಿ, ಆದಷ್ಟು ಬೇಗ ಅವರಿಗೆ ಬೇಲ್ ಸಿಗಲಿ ಅಂತ ಹಾರೈಸ್ತೇನೆ.
ಅಮ್ಮ ಅದು ನಮಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ ಆ್ಯಕ್ಚುಲಿ ಅಲ್ವಾ. ಈಗ ಮಾಧ್ಯಮದಲ್ಲಿ ನೀವು ಸತ್ಯವನ್ನು ಶೋಧನೆ ಮಾಡೋದಕ್ಕೋಸ್ಕರ ಹಗಲು ರಾತ್ರಿ ಕಷ್ಟಪಟ್ಟು ಎಲ್ಲೆಲ್ಲಿಂದನೋ ಏನೋ ಒಂದು ಸತ್ಯವನ್ನು ಹೊರಗಿಡುವಂಥ ಪ್ರಯತ್ನ ನೀವು ಮಾಡ್ತಾ ಇರ್ತೀರ, ಅದನ್ನು ನಾವು ನೋಡ್ತೀವಿ. ಆದರೆ ಇದು ಕಾನೂನಿನ ಚೌಕಟ್ಟಲ್ಲಿ ಇರೋದ್ರಿಂದ ನಾವೇನೂ ಮಾತಾಡೋದಕ್ಕಾಗಲ್ಲ. ವಿಶ್ ಮಾಡ್ಬೋದು, ಒಳ್ಳೇದಾಗಲಿ ಅಂತ ಹಾರೈಸ್ಬೋದು, ಅಷ್ಟೇ ಬಿಟ್ಟರೆ ನಾವು ಹೋಗಿ ಈ ಥರ ಫೋಟೋ ಬಂದಿದೆ, ಆ ಫೋಟೋ ಬಗ್ಗೆ ಅದೇನು ಅಂತ ನಮಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಸೊ ಹಾಗಾಗಿ ಅದ್ರ ಬಗ್ಗೆ ಮಾತಾಡೋದು ಬೇಡ, ಎಲ್ರಿಗೂ ಒಳ್ಳೇದಾಗಲಿ ಅಂತ ನಾನು ಯಾಕಂದರೆ ಇಂಡಸ್ಟ್ರಿಯಲ್ಲಿ ಒಂದಷ್ಟು ಜನ ದರ್ಶನ್ ಅವ್ರ ಪರನೇ ಮಾತಾಡ್ತಾ ಇದ್ದಾರೆ, ರೇಣುಕಾಸ್ವಾಮಿ ಕುಟುಂಬದ ಬಗ್ಗೆ ಯಾರು ಯೋಚನೆ ಮಾಡ್ತಾರೆ ಅನ್ನುವಂಥ ವಿಚಾರವಾಗಿ ಒಂದಷ್ಟು ಚರ್ಚೆ ಆಗ್ತಾ ಇದೆ ಸರ್. ಸರ್ ಖಂಡಿತವಾಗ್ಲೂ ಅವ್ರ ಕುಟುಂಬದ ಬಗ್ಗೆ ನಮಗೂ ಒಂದು ಏನಿದೆ, ಒಂದು ಸಂತಾಪ ಇದೆ. ನಿಜಕ್ಕೂ ಒಂದು ತುಂಬ ಅವ್ರ ವೈಫ್ನೆಲ್ಲ ನೋಡಿದಾಗ ತುಂಬ ಅಯ್ಯೋ ಅನಿಸುತ್ತೆ. ಅದ್ರ ಬಗ್ಗೆ ಯಾವುದೇ ರೀತಿ ಎರಡನೇ ಮಾತಿಲ್ಲ ಸರ್, ಅವ್ರಿಗೂ ಒಳ್ಳೇದಾಗಲಿ ಅಂತ. ಬಟ್ ಅವ್ರು ಮಾಡಿರೋದು ಒಳ್ಳೆ ಕೆಲಸ ಅಲ್ವಲ್ಲ ಸರ್, ಅಲ್ವಾ? ಅವ್ರು ಮಾಡಿರೋ ಒಳ್ಳೆ ಕೆಲಸ ಅಲ್ಲ, ಹಾಗಂತ ಹೇಳ್ಬಿಟ್ಟು ಸಾಯಿಸೋವರೆಗೂ ಕೂಡ ಇರ್ಬೋದು ಮೇಡಮ್, ಇರ್ಬೋದು. ಅದ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಈಗ ಸಾಯಿಸಿದ್ದಾರೆ ಅನ್ನೋದು ಎಲ್ಲೂ ಪ್ರೂವ್ ಆಗಿಲ್ಲ ಅಲ್ವಾ, ಪ್ರೂವ್ ಆಗಬೇಕಲ್ವ, ಕೋರ್ಟಲ್ಲಿ ಇದೆಲ್ಲ ವಿಚಾರ. ಸೊ ಅದು ಹೌದು, ಅದು ಆಗಿರ್ಬೋದು, ಅದು ಕೋರ್ಟ್ ತೀರ್ಮಾನ ತಗೊಳುತ್ತೆ. ಬಟ್ ಹಾಗೆ ಅಂತೇಳಿ ಈಗ ಅವ್ರು ಮಾಡಿರೋದು ಅಂತ ಒಳ್ಳೆ ಕೆಲಸ ಅಲ್ಲ. ಈಗ ನೀವು ಒಬ್ರು ಹೆಣ್ಮಗಳು, ಈಗ ನಿಮ್ಗೆ ಯಾರಾದ್ರೂ ಅಶ್ಲೀಲವಾಗಿ ಮೆಸೇಜ್ ಕಳಿಸಿದ್ರೆ ಅದು ಮಾಡಿದ್ರೆ ಇದು ಮಾಡಿದ್ರೆ ಫಸ್ಟು ಒಂದು ಕೋಪ ಬರೋಂಥದ್ದೇನು ಅಲ್ವಾ. ಸೊ ಹಾಗಾಗಿ ಒಳ್ಳೇದಾಗಲಿ, ಎಲ್ರಿಗೂ ಒಳ್ಳೇದಾಗಲಿ ಅಂತ ವಿಶ್ ಮಾಡ್ತೀನಿ.